ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಜನಗಳ ಮನಸ್ಥಿತಿ ಇದೆ, ಜನ ಯಾರು ಗೆಲ್ಲಬಹುದು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಕೇಳ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಾ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ? ಹೇಳಿ, ಯಾರು ಗೆಲ್ಬೋದು ಅಂತ? ಬಿ ಜೆ ಪಿ ಅವ್ರು ಗೆಲ್ಬೋದಾ, ಕಾಂಗ್ರೆಸ್ ಅವ್ರು ಗೆಲ್ಬೋದಾ? ಬಿ ಜೆ ಪಿ ಅವ್ರು ಗೆಲ್ಬೋದು. ಯಾರು, ಯದುವೀರ್ ಅವ್ರು ಗೆಲ್ಬೋದು? ಹೌದು ಸರ್. ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತೀರಾ ಸರ್ ಅವರು ಗೊತ್ತಾಗಲ್ಲ. ನೀವು ಒಟ್ಟು ಬಿ ಜೆ ಪಿ ಗೆಲ್ಬೋದು. BJP ಗೆಲ್ಬೋದು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನಮ್ಮ ಪ್ರಕಾರ ಬಿಜೆಪಿ ಗೆಲ್ತದೆ ಸರ್. ಯಾರು, ಯದುವೀರ್ ಅವ್ರು ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಮತ್ತು ಗೊತ್ತಿಲ್ಲ, ಒಟ್ಟು ಗೆಲ್ತಾರೆ. ಗೆಲ್ತಾರೆ ಸರ್. ನಿಮ್ಮರೆ ಯಾರು ಗೆಲ್ಬೋದು ಈ MP ಎಲೆಕ್ಷನ್? ಬಿಜೆಪಿ ಯದುವೀರ್ ಎಷ್ಟು ಲೀಡರ್ ಗೆಲ್ತಾರೆ? ಅಷ್ಟು ಇಷ್ಟು ಅಂತಲ್ಲ, ಒಟ್ಟಿನಲ್ಲಿ ಗೆಲುವು ಅವ್ರದ್ದೇ. ಗೆಲುವು ಅವರೇ, ಗೆಲ್ತಾರೆ ಯದುವೀರ್ ಅವರು ಪಕ್ಕ. ಯಾರು ಗೆಲ್ಬೋದು? ಸಿದ್ದರಾಮಯ್ಯ ನಾವು ಪಕ್ಷನೇ ಬರ್ಬೋದು, ಅಂದ್ರೆ ಲೀಡು ಅಂತ ಹೇಳಕ್ಕಾಗಲ್ಲ. ಫೈಟ್ ಇದೆ ಅಷ್ಟು. ಫೈಟ್ ಐತೆ. ಅಲ್ಲಿ ಲಕ್ಷ್ಮಣ್ ಗೆಲ್ಬೋದು, ಗೆಲ್ಬೋದು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಕಾಂಗ್ರೆಸ್ಸೇ, ಪಕ್ಕಾ ಕಾಂಗ್ರೆಸ್ಸೇ. ಪಕ್ಕಾ ಕಾಂಗ್ರೆಸ್ಸೇ ಬರೋದು. ದೊಡ್ಡ ಲೀಡಲ್ಲಿ ಗೆಲ್ತಾರಾ? ಯಾವ ಲೀಡರ್? ಅರ್ಧ ಲೀಡಲ್ಲಿ ಒಟ್ಟಿಗೆ ಕಾಂಗ್ರೆಸ್. ಒಟ್ಟು ಲಕ್ಷ್ಮಣ್ ಗೆಲ್ತಾರೆ. ಗೆಲ್ತಾರೆ. ಓಕೆ. ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚಿನ ಪರ್ಸೆಂಟೇಜ್ ವೋಟ್ ಆಗಿದೆ ಈ ಬಾರಿ. ಕಾಂಗ್ರೆಸ್ನ ಕಾನ್ಫಿಡೆನ್ಸ್ಗೆ ಕಾರಣವೇ ಅದಾಗಿದೆ. ಹಾಗಾಗಿ ಅವರು ಗೆಲ್ತಾರೆ ಅಂತ ಇಲ್ಲೊಬ್ರು ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ತಾರೆ ಈ ಮೈಸೂರು MP ಎಲೆಕ್ಷನ್? ಮೈಸೂರಲ್ಲಿ ಮಾರಾಜಿ ಮಗ ಬರ್ತಾರೆ ಅಂತ ನಮ್ಮ ಯದುವೀರ್ ಅವ್ರು ಗೆಲ್ತಾರೆ ಅಂತ. ಎಷ್ಟು ಲಕ್ಷ ಲೀಡಲ್ಲಿ ಗೆಲ್ಬೋದು? ಎಷ್ಟು ಲೀಡ್? ಅಲ್ಪ ಸ್ವಲ್ಪ ಅಷ್ಟು, ಬಟ್ ಗೆಲ್ತಾರೆ. ಇದು ಈ ಭಾಗದ ಗ್ರಾಮಾಂತರ ಭಾಗದ ಜನರ ಮನಸ್ಥಿತಿ. ಅಂದರೆ ಅವರ ಪ್ರಕಾರವಾಗಿ ಫೈಟ್ ಅಂತೂ ಇದೆ. ಯಾಕಂದ್ರೆ ನಾವು ಭಾಳಷ್ಟು ಗ್ರಾಮಗಳಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ದೀವಲ್ಲ, ನಮ್ಗೆ ಗೊತ್ತಾಗ್ತಾ ಇರುವಂಥದ್ದು ಫೈಟ್ ಅಂತೂ ಕಾಣ್ತಾ ಇದೆ. ಒನ್ ಸೈಡ್ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ. ಯದುವೀರ್ ಅಂದ ಕ್ಷಣ ಒಂದು ಸೈಡ್ ಆಗಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳೇನಿತ್ತು, ಆ ಲೆಕ್ಕಾಚಾರಗಳ ಪ್ರಕಾರವಾಗಿ ನಡೆದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋ ಅಂಶ. ಅದರಲ್ಲೂ ಕೂಡ ನಾವು ಭಾಳಷ್ಟು ಓಡಾಡ್ತಾ ಇರುವಂಥದ್ದು ಗ್ರಾಮಾಂತರ ಭಾಗದಲ್ಲಿ. ಆ ಕಡೆ ಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಹೇಗಿದೆ ಓವರಾಲ್ ಆಗಿ ಸಿಚುವೇಶನ್, ಗ್ರಾಮಾಂತರ ಭಾಗದ ಸಿಚುವೇಶನ್ ಯಾವ ರೀತಿಯಾಗಿದೆ, ಗ್ರಾಮಾಂತರ ಜನರ ಒಲವು ಯಾವ ಥರ ಇದೆ ಅಂತ. ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತ? ಈ MP ಎಲೆಕ್ಷನ್ ಬಿಜೆಪಿ ಗೆಲ್ಬೋದು ಸರ್. ಯಾರು, ಯದುವೀರ್ ಅವ್ರು ಗೆಲ್ಬೋದು? ಹೌದು. ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತ? ಯಾವ್ದು ಹೇಳೋಕ್ಕಾಗಲ್ಲ, ಅವ್ರದ್ದು ಬಿಜೆಪಿ ಗೆಲ್ಬೋದು. ಗೆಲ್ತಾರೆ ಅಂತ. ಹೌದು. ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ತಾರೆ? ಎಲೆಕ್ಷನ್ ಹಣ ಇಲ್ಲಿ ಹೇಳೋಕ್ಕಾಗಿಲ್ಲ, ಅಷ್ಟೊಂದು ಫೈಟ್ ಇದೆಯಾ? ಫೈಟ್ ಅದೇ. ಒಟ್ಟಿನಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರ BJP ಗೆಲ್ಬೋದು ಅಂತ. ಯದುವೀರ್ ಅವ್ರು ಗೆಲ್ಬೋದು ಅಂತ. ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತ? ಲೀಡು ಗೊತ್ತಿಲ್ಲ ಅಣ್ಣ. ಇಲ್ಲಿ ಮತದಾರರು ಹೆಂಗೆ ಮಾಡವ್ರೆ, ಮತದಾರರ ಮೇಲೆ ಬಟ್ ಫೈಟ್ ಅಂತೂ ಆಗಿದೆ. ಫೈಟ್ ಅಂತೂ ಐತೆ. ಓಕೆ ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಯಜಮಾನ್ರೆ? ಈ ಎಲೆಕ್ಷನ್ ಯಾರಿಗೂ MP ಎಲೆಕ್ಷನ್ ಯಾರು ಗೆಲ್ಬೋದು? MP ಎಲೆಕ್ಷನ್ನಲ್ಲಿ BJP ಗೆಲ್ತದೆ. ಯಾರು? ಯದುವೀರ್ ಅವ್ರು ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ? 1 ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ ಅವರು. 1 ಲಕ್ಷ ಲೀಡಲ್ಲಿ ಅಲ್ಲಿ ಫೈಟೇ ಆಗಿಲ್ಲ. ಫೈಟ್ ಆಯ್ತದೆ ನೋಡಿ, ಫೈಟ್ ಆಗುತ್ತೆ. ಆಯ್ತು, ಬಟ್ ಯದುವೀರ್ ಗೆಲ್ತಾರೆ 1 ಲಕ್ಷ. 1 ಲಕ್ಷ ಮುಂದೆ ಇರ್ತದೆ. ನಮಗೆ ಕೇಂದ್ರದಲ್ಲಿ BJP ಇರಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕು. ಆ ಥರ ಅಲ್ಲಿ BJP ಬೇಕು, ಇಲ್ಲಿ ಕಾಂಗ್ರೆಸ್ ಬೇಕು. ಇಲ್ಲಿ ಕಾಂಗ್ರೆಸ್ ಬೇಕು. MP ಎಲೆಕ್ಷನ್ ಯದುವೀರ್. ನಮ್ಮ ದೇಶ ರಕ್ಷಣೆ ಮಾಡಕ್ಕೆ BJP ಇರಬೇಕು. ಸರ್ಕಾರ ಆಡೋದು. ಯಾರು ಗೆಲ್ಬೋದು ಯಜಮಾನ್ರೆ? BJPನೇ. BJP ಯದುವೀರ್ ಅವರು ಎಷ್ಟರಲ್ಲಿ ಗೆಲ್ಬೋದು? ಅದು ಅಷ್ಟು ಇಷ್ಟು ಅಂತ ನಾವು ಹೇಳಕ್ ಹಾಕಿಲ್ಲ. ಒಟ್ಟಿನಲ್ಲಿ ಲೀಡಿಂಗ್ನಲ್ಲಿ ಹೇಳಕ್ ಹಾಕಿಲ್ಲ. ಒಟ್ಟಿನಲ್ಲಿ ಅವ್ರು ಗೆಲ್ತಾರೆ. BJP ಗೆಲ್ತಾರೆ. ಯಜಮಾನ್ರೆ, ನಿಮ್ಮ ಪ್ರಕಾರವಾಗಿ ಯಾರು ಗೆಲ್ತಾರೆ? ಯಾರು? ಯದುವೀರ್ ಅವರು. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಅದು ಇದು ಅಂತ ಹೇಳಕ್ ಹಾಕಿಲ್ಲ, ಬಟ್ ಪಕ್ಕ ಗೆಲ್ಲೋದು ಮಾತ್ರ ಒಂದು 25,000 ಓಟಲ್ಲಾಗಲಿ ಅವರೇ ಗೆಲ್ಲೋದು. ಗೆದ್ದೇ ಗೆಲ್ತಾರೆ. ಇದು ಗ್ರಾಮಾಂತರ ಭಾಗಗಳ ಜನರ ಅಭಿಪ್ರಾಯಗಳು. ಇನ್ನು ಮುಂದೆ ಬೇರೆ ಬೇರೆ ಊರುಗಳಿಗೂ ಕೂಡ ಹೋಗ್ತೀನಿ, ಯಾವ ರೀತಿಯಾದಂಥ ಅಭಿಪ್ರಾಯಗಳಿದೆ. ಗ್ರಾಮಾಂತರ ಭಾಗದಲ್ಲಿ ಒಂದು ಸೈಡ್ ಅಂತೂ ಆಗಿಲ್ಲ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಒಬ್ಬರು ಯದುವೀರ್ ಅಂತಾರೆ, ಒಬ್ಬರು ಕಾಂಗ್ರೆಸ್ನ ಲಕ್ಷ್ಮಣ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಅಂತ ಗ್ರಾಮಾಂತರ ಜನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುಂದೆ ಇನ್ನೊಂದಿಷ್ಟು ಗ್ರಾಮಗಳಿಗೆ ಹೋಗ್ತೀನಿ, ಬನ್ನಿ. ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಮೈಸೂರು MP ಎಲೆಕ್ಷನ್? ಮೈಸೂರು MP ಎಲೆಕ್ಷನ್ಲಿ ನಮ್ಮ ಪ್ರಕಾರ ನಮ್ಮ BJP ಗೆಲ್ಬೋದು. ಯದುವೀರ್ ಅವ್ರು ಗೆಲ್ಬೋದು. ಯದುವೀರು ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತ? ನನ್ನ ಅನಿಸಿಕೆ ಪ್ರಕಾರ 50,000. 50,000 ಲೀಡಲ್ಲಿ. ಹೌದು, ಗೆಲ್ತಾರೆ. ಹೌದು, ಎರಡು ಮಾತೇ ಇಲ್ಲ. ಯಾವುದು ಸಮಸ್ಯೆ ಏನಿಲ್ಲ. ಸಮಸ್ಯೆ ಏನೂ ಇಲ್ಲ. ಬನ್ನಿ ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಾ? ಪಕ್ಕಾ ಕಾಂಗ್ರೆಸ್. ಎಷ್ಟು ಲೀಡಲ್ಲಿ? ಲೀಡ್ ಅಂತ ಹೇಳೋಕ್ಕಾಗಿಲ್ಲ, ಗೆದ್ದೇ ಗೆಲ್ತಾರೆ. ಯಾವ ಸಮಸ್ಯೆನೇ ಇಲ್ಲ. ಯಾವ ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಪಕ್ಕ. ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಮೈಸೂರು MP ಎಲೆಕ್ಷನ್?
MP ಎಲೆಕ್ಷನಲ್ಲಿ ಈ ಸರಿ BJP ಬರ್ತದೆ 100%. ಯದುವೀರ್ ಅವರು ಗೆದ್ದೆ ಗೆಲ್ತಾರೆ. ಯದುವೀರ್ ಗೆದ್ದೆ ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತ? ಏನು 1.5 ಲಕ್ಷ ಲೀಡಲ್ಲಿ ಗೆಲ್ಬೋದು. 1.5 ಲಕ್ಷ ಲೀಡಲ್ಲಿ ಅಲ್ಲಿಗೆ ಯಾವ ಫೈಟೇ ಆಗಿಲ್ಲ. ಪ್ರತಾಪ್ ಸಿಂಹ ಅವ್ರು 2 ಲಕ್ಷ ಲೀಡಲ್ಲಿ ಗೆಲ್ತಿದ್ರು. ಈಗ ಅವ್ರು 1.5 ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಯಾಕಂದ್ರೆ BJP ಇದು ಮೋದಿ ಎಲ್ಲ ಇರೋದ್ರಿಂದ ಯದುವೀರ್ ಅವರು 1.5 ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತಾರೆ. 1.5 ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಓಕೆ ಸರ್, ಈ ಬಾರಿ MP ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಿ? ಪ್ರತಿ ಮಹಾರಾಜ್ ಗೆಲ್ಬೋದು ಸರ್. ಮಹಾರಾಜರು ಗೆಲ್ಬೋದು. ಎಷ್ಟು ಲೀಡಲ್ಲಿ ಗೆಲ್ಬೋದು? ಬರ್ತಾ ಸರ್ 1.5 ಲಕ್ಷ 1.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಅಲ್ಲಿ ಫೈಟೇ ಇಲ್ಲ. ಫೈಟ್ ಐತೆ ಸರ್. ಫೈಟ್ ಇದೆ, ಬಟ್ 1.5 ಲಕ್ಷ ಯದುವೀರ್ ಗೆಲ್ತಾರೆ. ಓಕೆ. ಯಾಕಂದ್ರೆ BJP ಸರ್ಕಾರ 2014ಇಂದ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದರಿಂದ ಗೆದ್ದೆ ಗೆಲ್ತಾರೆ. BJP ಇಂಡಿಯಾ ಲೆವೆಲ್ಗೆ ಹೈ ಲೆವೆಲ್ ಆಗಿ ಹೋಯ್ತಿದೆ. 400 ಮೇಲೆ ಬರ್ತದೆ. ಓಕೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಮೈಸೂರು MP ಎಲೆಕ್ಷನ್? ಮಹಾರಾಜ ಗೆಲ್ಬೋದು. ಮಹಾರಾಜ್ ಯದುವೀರ್ ಅವರು ಗೆಲ್ತಾರೆ. 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. 1 ಲಕ್ಷ ಲೀಡರ್ ಗೆಲ್ತಾರೆ. ಓಕೆ ಸರ್, ಮೈಸೂರು ಎಲೆಕ್ಷನ್ ಯಾರು ಗೆಲ್ಬೋದು? ಮೈಸೂರು ಗೆಲ್ತಾರೆ ಸರ್. ಯದುವೀರ್ ಅವರು ಪೈಪೋಟಿ ಇಲ್ಲ. ಪೈಪೋಟಿನೇ ಇಲ್ಲ. ಮಹಾರಾಜರ ವಿನ್ನಿಂಗ್. ಒಂದು ಓಟ್ ಆಗಲಿ ಮಹಾರಾಜರು ವಿನ್ನು. ಒಟ್ಟು ಅವ್ರು ಗೆದ್ದೇ ಗೆಲ್ತಾರೆ. ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ಏನಿಲ್ಲ. ಓಕೆ ಸರ್, ಮೈಸೂರು ಎಲೆಕ್ಷನಲ್ಲಿ ಮೈಸೂರು MP ಎಲೆಕ್ಷನ್ ಯಾರು ಗೆಲ್ತಾರೆ? ಫಿಕ್ಸು ಸರ್, ಮಹಾರಾಜರೇ. ಮಹಾರಾಜರು. ಏನು ಡೌಟೇ ಇಲ್ಲ. ಡೌಟೇ ಇಲ್ಲ, ಕಾನ್ಫಿಡೆನ್ಸ್ ಅದು. ಕಾನ್ಫಿಡೆನ್ಸ್. ಓ ಗೆದ್ದೇ ಗೆಲ್ತಾರೆ. ಓ ಲೀಡಲ್ಲಿ ಗೆಲ್ತಾರೆ. ಎಷ್ಟು ಲೀಡರ್ ಗೆಲ್ತಾರೆ? ಬರ್ಬೋದು, ಹತ್ತತ್ರ 1 ಲಕ್ಷ ಮೇಲೆ ಬರ್ಬೋದು. 1 ಲಕ್ಷ ಲೀಡಲ್ಲಿ. ನಮ್ಮಲ್ಲಿ ಹಂಗಿದೆ ಸಪೋರ್ಟು. ಓಕೆ. ಬಹಳ ಅಚ್ಚರಿಯ ರೀತಿಯಲ್ಲಿ ಯದುವೀರ್ BJPಯ ಅಭ್ಯರ್ಥಿಯಾದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಯದುವೀರ್ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಧೃತಿಗೆಡಲಿಲ್ಲ. ಜೊತೆಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿತು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಓವರ್ ಕಾನ್ಫಿಡೆನ್ಸ್ಗೂ ಕೂಡ ಒಳಗಾಗಲಿಲ್ಲ. ಆದರೆ BJP ಮಾತ್ರ ಚುನಾವಣೆಯ ಆರಂಭದಲ್ಲಿ ಯದುವೀರ್ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೊಂಚ ಓವರ್ ಕಾನ್ಫಿಡೆನ್ಸ್ಗೆ ಒಳಗಾಗಿದ್ದಂಥದ್ದು ಸತ್ಯ. ಈ ಒಂದು ಗ್ಯಾಪ್ನಲ್ಲೇ ಕಾಂಗ್ರೆಸ್ನ ರಣತಂತ್ರಗಳು ಕೂಡ ಬದಲಾದವು. ಈ ಕಾರಣದಿಂದ ಒನ್ ಸೈಡ್ ಆಗಬೇಕಾಗಿದ್ದಂತಹ ಮೈಸೂರು ಲೋಕಸಭಾ ಚುನಾವಣೆ ಬಿಗ್ ಫೈಟ್ನತ್ತ ತಿರುಗಿದ್ದಂತಹದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಪ್ರತಿಷ್ಠೆ, ಮತ್ತೊಂದು ಕಡೆಯಲ್ಲಿ ಯದುವಂಶದ ಹಿನ್ನೆಲೆ. ಈ ಎರಡರ ನಡುವಿನ ಪೈಪೋಟಿ ಮತ್ತು BJP ಮತ್ತು ಕಾಂಗ್ರೆಸ್ ನಡೆಸಿದಂಥ ಬೇರೆ ಬೇರೆ ರೀತಿಯಾದಂಥ ರಣತಂತ್ರಗಳು, ಎಲ್ಲದರ ಕಾರಣಕ್ಕೋಸ್ಕರವಾಗಿ ಇವತ್ತು ಮೈಸೂರು ಲೋಕಸಭಾ ಚುನಾವಣೆಯ ಫಲಿತಾಂಶ ಇಂಥದ್ದೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಟೈಟ್ ಫೈಟ್ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ನಡೆದಿರುವಂಥದ್ದು ಅಕ್ಷರಶಃ ಸತ್ಯ ಎನ್ನುವಂಥದ್ದು ಇವತ್ತಿನ ಎಲ್ಲ ಜನರ ಅನಿಸಿಕೆಗಳನ್ನು ನೋಡ್ತಾ ಇದ್ದರೆ ಸ್ಪಷ್ಟವಾಗುತ್ತೆ. ಇದೇ ಇವತ್ತಿನ ವಿಶೇಷ.